ಎಸ್ ವಿಧಾನಸಭಾ ಚುನಾವಣೆ ಬಳಿಕ ಈಗ ಮಿನಿ ಸಮರಕ್ಕೆ ರಾಜ್ಯ ಸಜ್ಜಾಗಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣಾ ಕಾವು ಈಗ ಏರಿದೆ. ವನಸಿರಿ ನಾಡು HD ಕೋಟೆಯಲ್ಲಿ ಮಿನಿ ಸಮರಕ್ಕೆ ಕೈ ಶಾಸಕರು ಈಗ ಸಜ್ಜಾಗಿದ್ದಾರೆ. HD ಕೋಟೆಯಿಂದ ಬರ್ತಾ ಇರೋದು ಇದು ಬ್ರೇಕಿಂಗ್ ನ್ಯೂಸ್. ವನಸಿರ ನಾಡಾದಂಥ HD ಕೋಟೆಯಲ್ಲಿ ಮಿನಿ ಸಮರಕ್ಕೆ ಕೈ ಶಾಸಕರು ಸಜ್ಜಾಗಿದ್ದಾರೆ. ಮೈತ್ರಿ ಪಡೆಗೆ ಸೆಡ್ಡು ಹೊಡೆಯೋಕೆ ಶಾಸಕರಾದಂಥ ಅನಿಲ್ ಚಿಕ್ಕಮಾದು, ಕಾಂಗ್ರೆಸ್ನ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2 ಬಾರಿ ಗೆದ್ದು ಇತಿಹಾಸವನ್ನು ಶಾಸಕ ಅನಿಲ್ ಚಿಕ್ಕಮಾದು ಸೃಷ್ಟಿಯನ್ನು ಮಾಡಿದರು. HD ಕೋಟೆ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಳ್ಳೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಕ್ಷೇತ್ರವನ್ನು ರೌಂಡ್ ಹಾಕ್ತಾ ಇದ್ದಾರೆ ಶಾಸಕ ಅನಿಲ್ ಚಿಕ್ಕಮಾದು. ಒಟ್ಟಾರೆ HD ಕೋಟೆಯ ವ್ಯಾಪ್ತಿಯ 4, ಸರಗೂರು ತಾಲೂಕು ವ್ಯಾಪ್ತಿಯ 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ. ಈ ಪೈಕಿ ಒಟ್ಟು ಅಂದರೆ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು, 2 ತಾಲೂಕಿನಲ್ಲಿ ಒಟ್ಟು 16 ತಾಲೂಕು ಪಂಚಾಯತ್ ಕ್ಷೇತ್ರಗಳಿಗೆ ಏಪ್ರಿಲ್ ಮೇನಲ್ಲಿ ಚುನಾವಣೆ ಇದೆ ಅಂತ ಹೇಳಲಾಗ್ತದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೈನಲ್ಲಿ ತಾಲೂಕು ಪಂಚಾಯತ್ ವಿಭಾಗಗಳಲ್ಲಿ ಕೈ ಪಾರುಪತ್ಯವನ್ನು ಸಾಧಿಸೋಕೆ ಶಾಸಕ ಅನಿಲ್ ಚಿಕ್ಕಮಾದು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಗೆದ್ದು ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಿದರು. ಅದು HD ಕೋಟೆಯಲ್ಲಿ ಗೆಲ್ಲೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅನಿಲ್ ಚಿಕ್ಕಮಾದು ಅವರಿಗೆ ಭಾಳ ಒಳ್ಳೆ ಫೈಟ್ ಇದೆ ಅಂತ ಹೇಳಲಾಗ್ತಿತ್ತು. ಆದರೂ ಕೂಡ ಸತತ 2ನೇ ಬಾರಿ ಗೆಲುವನ್ನು ಸಾಧಿಸೋ ಮೂಲಕ ಇನ್ನು ಕಳೆದ ಬಾರಿ ಸಿಂಪತಿ ಅಂತ ಹೇಳಿದರು. ಆದರೆ ಈ ಬಾರಿ ಕೆಲಸದ ಮೂಲಕ ಅನಿಲ್ ಚಿಕ್ಕಮಾದು ಉತ್ತರವನ್ನು ಸಿಂಪತಿ ವೋಟ್ಸ್ ಅಂತ ಹೇಳಿದವರಿಗೆ ಕೊಟ್ಟಿದ್ದರು. ಸತತ 2ನೇ ಬಾರಿ ಗೆಲ್ಲೋದ್ರ ಮೂಲಕ ಅಭಿವೃದ್ಧಿಗೆ ಸಿಕ್ಕಂಥ ಜಯ ಇದು ಅನ್ನೋದನ್ನು ಅನಿಲ್ ಚಿಕ್ಕಮಾದು ಅವರು ಸಾಬೀತನ್ನು ಮಾಡಿದರು. ಹಾಗಾಗಿ ಸತತ 2 ಬಾರಿ ಗೆಲ್ಲೋ ಮೂಲಕ ಅನಿಲ್ ಚಿಕ್ಕಮಾದು ಅವರು HD ಕೋಟೆ ಕ್ಷೇತ್ರದಲ್ಲಿ ಇತಿಹಾಸವನ್ನು ನಿರ್ಮಾಣವನ್ನು ಮಾಡಿದರು. ಅದಾದ ನಂತರ ಹಲವಾರು ರಾಜಕೀಯ ಬೆಳವಣಿಗೆ ಕೂಡ ಆಗಿತ್ತು. HD ಕೋಟೆ ತಾಲೂಕಿನಲ್ಲಿ ಹಲವಾರು ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೆದು ಅನಿಲ್ ಚಿಕ್ಕಮಾದು ಕೂಡ ಈಗ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಿದ್ದಾರೆ. ಕಾರ್ಯಕರ್ತರ ನಾಡಿ ಮಿಡ್ತಾ ಏನಿದೆ, ಕಾರ್ಯಕರ್ತರು ಏನು ಕೇಳ್ತಾ ಇದ್ದಾರೆ, ಜನ ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಿದ್ದಾರೆ, ಜನಗಳಿಗೆ ಏನು ಬೇಕು ಅನ್ನೋದನ್ನು ಕೇಳೋದ್ರಲ್ಲಿ ಈಗ ಓಡಾಡ್ತಾ ಇದ್ದಾರೆ ಶಾಸಕ ಅನಿಲ್ ಚಿಕ್ಕಮಾದು ಅಂತ ಹೇಳಲಾಗ್ತಾ ಇದೆ. ಶಾಸಕ ಅನಿಲ್ ಚಿಕ್ಕಮಾದು ತುಂಬ ಭರದಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಭರದಿಂದ ಕೆಲಸವನ್ನು ಮಾಡಿ ಗೆಲ್ಸ್ಕೊಂಡು ಬರಲೇಬೇಕು, ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮೆಜಾರಿಟಿ ತಗೊಂಡು ತಾಲೂಕು ಪಂಚಾಯಿತಿಯನ್ನು ಕೈ ತೆಕ್ಕೆಗೆ ಹಾಕೋಬೇಕು ಅನ್ನೋದ್ರ ಪ್ರಕಾರ ಕೆಲಸವನ್ನು ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಮಾಡ್ತಿದ್ದಾರೆ ಅಂತ ಈಗಾಗಲೇ ಮಾಹಿತಿಗಳು ಲಭ್ಯವಾಗಿದೆ. ಅದು ಖಚಿತ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಈಗಾಗಲೇ ಹಲವಾರು ಕಾರ್ಯಕರ್ತಗಳನ್ನು ಭೇಟಿ ಮಾಡಿ ಸಭೆಗಳನ್ನು ನಡೆಸಿ ಏನು ಕೊರತೆ ಆಗ್ತಾ ಇದೆ, ಏನೆಲ್ಲ ಕೊರತೆ ಆಗಿತ್ತು, ಇನ್ನು ಯಾವ ರೀತಿ ಕೆಲಸ ಮಾಡಿದ್ರೆ ನಮಗೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳನ್ನು ನಮ್ಮ ತೆಕ್ಕೆಗೆ ಹಾಕೋಬೋದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಪ್ಲ್ಯಾನನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಈ ಬಾರಿ ಬರುವಂಥ ಎಲ್ಲ ಏನು 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಗೆ ಒಳಪಡುವಂಥ 16 ತಾಲೂಕು ಪಂಚಾಯತ್ ಕ್ಷೇತ್ರಗಳಿಗೆ ಏಪ್ರಿಲ್ ಮೇನಲ್ಲಿ ಚುನಾವಣೆ ಇದೆ. ಈಗಲಿಂದಾನೇ ಕೆಲಸ ಶುರು ಮಾಡಿದ್ರೆ ಆ ಟೈಮ್ನಲ್ಲಿ ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ಈಗಲಿಂದಾನೇ ಜನಗಳ ಸಂಪರ್ಕವನ್ನು ನಾಯಕರುಗಳಿಗೆ ಬೆಳೆಸ್ಕೊಂಡು ಯಾವ ನಾಯಕನನ್ನು ಅಂದರೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಮೈತ್ರಿ ಪಕ್ಷಗಳೇನು JDS BJP 2 ಮೈತ್ರಿ ಪಕ್ಷಗಳಾಗಿಯೇ ತಾಲೂಕು ಪಂಚಾಯತ್ ಚುನಾವಣೆಗೆ ಕಣಕ್ಕಿಳಿತಾ ಇರೋದ್ರಿಂದ 2 ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು, ಯಾವ ಅಭ್ಯರ್ಥಿ ಜನಗಳ ಒಡನಾಟ ಚೆನ್ನಾಗಿಟ್ಕೊಂಡಿದ್ದಾರೆ, ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಸ್ವಲ್ಪ ಪ್ಲಸ್ ಆಗುತ್ತೆ, ಎಲ್ಲಿ ನೆಗೆಟಿವ್ ಇದೆ, ಎಲ್ಲಿ ಪ್ಲಸ್ ಇದೆ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳನ್ನು ಸಭೆಗಳನ್ನು ಅನಿಲ್ ಚಿಕ್ಕಮಾದು ಅವರು ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ ಚೇತನ್? ಎಸ್ ಚೇತನ್, ಈಗಾಗಲೇ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವಂಥ ಚುನಾವಣೆಗೆ ಈಗಾಗಲೇ HD ಕೋಟೆ ಕ್ಷೇತ್ರದ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಏನೆಲ್ಲ ರಣತಂತ್ರವನ್ನು ರೂಪಿಸ್ತಾ ಇರ್ಬೋದು ಚೇತನ್? ಹೌದು, ಏನೀಗ ಚುನಾವಣೆ ಸಮರಕ್ಕೆ ಮತ್ತೊಂದು ಬಾರಿ ಈಗ 3 ಪಕ್ಷಗಳು ಕೂಡ ಸಿದ್ಧವಾಗ್ತಾ ಇರುವಂತದ್ದು. ಯಾಕಂದ್ರೆ ಏನೀಗ MP ಚುನಾವಣೆ ಮುಗಿಸಿ ಇದೇ ಬೆನ್ನಲ್ಲಿ ಈಗ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇರುವಂತದ್ದು. ಈ ಒಂದು ಚುನಾವಣೆಗೆ ಮೈತ್ರಿಯಾಗಿ ಏನು BJP ಮತ್ತು JDS ಎದುರಿಸಲಿಕ್ಕೆ ಸಿದ್ಧವಾಗಿದೆ.
ಒಂದು ಕಡೆ ಕಾಂಗ್ರೆಸ್ ಕೂಡ ಒಂಟಿಯಾಗಿ ಎರಡು ಪಕ್ಷಗಳಿಗೂ ಕೂಡ ಟಕ್ಕರನ್ನ ಕೊಡ್ಲಿಕ್ಕೆ ಇದು ಕೂಡ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು. ಇನ್ನು ಬಹಳ ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲಿ ಗಮನಿಸೋದಾದ್ರೆ ಎಚ್.ಡಿ.ಕೋಟೆ ತಾಲೂಕೇನಿದೆ, ಈ ಒಂದು ಎಚ್.ಡಿ.ಕೋಟೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನಿಲ್ ಚಿಕ್ಕಮಾದವರು ಶಾಸಕರಾಗಿರುವಂತವರು ಹಲವಾರು ರಣತಂತ್ರಗಳನ್ನ ಹೂಡ್ತಾ ಇರುವಂತದ್ದು. ಗತಾಯವಾಗಿ ಈ ಒಂದು ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಲೇಬೇಕು, ಪಕ್ಷದ ಒಂದು ಇನ್ನು ಬಲಪಡಿಸುವಂತಹ ಒಂದು ಏನು ಜವಾಬ್ದಾರಿಯು ಕೂಡ ಅನಿಲ್ ಚಿಕ್ಕಮಾದವರಿಗೆ ಇರುವಂತಹ ಒಂದು ಕಾರಣಕ್ಕೆ ಈಗಾಗಲೇ ಕ್ಷೇತ್ರವಾರು ಪ್ರಚಾರವನ್ನ ಮಾಡೋದಾಗಿರ್ಬೋದು, ಯಾವ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ, ಯಾವ ಅಭ್ಯರ್ಥಿಗೆ ಹೆಚ್ಚು ಮತದಾನಗಳು ಸಿಗುತ್ತೆ, ಹೀಗಾಗಿ ಎಷ್ಟು ಸ್ಥಾನವನ್ನ ಗಳಿಸ್ಕೊಳ್ಬಹುದು ಅನ್ನೋದು ಕೂಡ ಈಗಾಗಲೇ ರಣತಂತ್ರಗಳನ್ನ ಹೂಡಿ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು. ಅದಕ್ಕೆ ಅನಿಲ್ ಚಿಕ್ಕಮಾದವ್ರ ಜೊತೆಗೆ ಅವರ ಪತ್ನಿಯೂ ಕೂಡ ಏನೀಗ ಆ ಒಂದು ಪಕ್ಷ ಸಂಘಟನೆಗಳನ್ನ ಮಾಡೋದಾಗಿರ್ಬೋದು, ಅವ್ರ ಜೊತೆ ಕ್ಷೇತ್ರದಲ್ಲಿ ಓಡಾಡೋದಾಗಿರ್ಬೋದು, ಈಗಾಗಲೇ ಅವರು ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಎಚ್.ಡಿ.ಕೋಟೆಯನ್ನ ಗಮನಿಸೋದಾದ್ರೆ ಒಟ್ಟು ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಎರಡನ್ನೂ ಸೇರಿಸಿ 39 ಕ್ಷೇತ್ರಗಳಿದೆ. ಅದರಲ್ಲಿ 6 ಕ್ಷೇತ್ರಗಳು ಜಿಲ್ಲಾ ಪಂಚಾಯಿತಿಗೆ ಬರುತ್ತೆ, ಇನ್ನು 33 ಕ್ಷೇತ್ರಗಳು ತಾಲೂಕು ಪಂಚಾಯಿತಿಗೆ ಬರುತ್ತೆ. ಎರಡು ಅಂದ್ರೆ ಒಟ್ಟಾರೆ ಸೇರಿಸಿ 39 ಕ್ಷೇತ್ರಗಳಲ್ಲಿಯೂ ಕೂಡ ಈಗಾಗಲೇ ಮೀಸಲಾತಿಯು ಕೂಡ ಜಾರಿಯಾಗಿದೆ. ಅಂದ್ರೆ ಯಾವ ಮೀಸಲಾತಿಗೆ ಯಾವ್ಯಾವ ಅಭ್ಯರ್ಥಿಗಳು ಏನು ಸ್ಪರ್ಧೆಯನ್ನ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಪಕ್ಷದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ಪಕ್ಷದಲ್ಲಿಯೂ ಕೂಡ ಸಾಕಷ್ಟು ಅಭ್ಯರ್ಥಿಗಳ ಹುಡುಕಾಟದಲ್ಲೂ ಕೂಡ ಇರುವಂತದ್ದು. ಈಗಾಗಲೇ ಎರಡೂ ಪಕ್ಷದಂದ್ರೆ ಒಟ್ಟಾರೆ ಮೈತ್ರಿಯು ಸೇರ್ಕೊಂಡು 3 ಪಕ್ಷದವರು ಕೂಡ ಈ ಒಂದು ಮಿನಿ ಸಮರವನ್ನ ಎದುರಿಸಲಿಕ್ಕೆ ಸಜ್ಜಾಗಿರುವಂತದ್ದು. ಅನಿಲ್ ಚಿಕ್ಕಮಾದವರು ಕೂಡ 2 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಒಂದಿಷ್ಟು ಪಕ್ಷದ ಸಂಘಟನೆಯ ಜೊತೆಗೆ ಅವ್ರದೇ ಆದಂತಹ ಒಂದಿಷ್ಟು ರಣತಂತ್ರಗಳ ಜೊತೆಗೆ ಕಾರ್ಯತಂತ್ರವೂ ಕೂಡ ಇದೆ. ಹಾಗಾಗಿ ಎಚ್.ಡಿ.ಕೋಟೆಯಲ್ಲಿ ಈ ಬಾರಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಈ ಚುನಾವಣೆ ಏನಿದೆ ಇದನ್ನ ಎದುರಿಸಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಲಿಕ್ಕೂ ಕೂಡ ಅನಿಲ್ ಚಿಕ್ಕಮಾದವರು ಮುಂದಾಗಿರುವಂತದ್ದು. ಈಗಾಗಲೇ ಕ್ಷೇತ್ರವಾರು ಕೂಡ ಒಂದಿಷ್ಟು ಅಂದ್ರೆ ಓಡಾಡ್ತಾ ಇರುವಂತದ್ದಾಗಿರ್ಬೋದು, ಅಂದ್ರೆ ಯಾವ ಅಭ್ಯರ್ಥಿಗಳಿಗೆ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ಒಂದಿಷ್ಟು ಧೈರ್ಯ ತುಂಬೋದಾಗಿರ್ಬೋದು, ಭರವಸೆಗಳನ್ನ ಹೆಚ್ಚಾಗಿ ಮಾಡೋದಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾದವರು ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಮಿನಿ ಸಮರಕ್ಕೆ ಒಟ್ಟಾರೆ ಸಜ್ಜಾಗಿ ಇರುವಂತದ್ದು. ಸುಬ್ರಹ್ಮಣ್ಯ ಎಸ್ ಚೇತನ್, ಇಲ್ಲಿ ಈಗಾಗಲೇ ಕೃಷ್ಣ ನಾಯ್ಕ ಅವರು ಕೂಡ ಮತ್ತೆ ಬಿಜೆಪಿಯಿಂದ JDSಗೆ ವಾಪಸ್ ಬಂದಿದ್ದಾರೆ. ಆದರೆ ಅದನ್ನ ನೋಡೋದಾದ್ರೆ ಎರಡೂ ಕೂಡ ಮೈತ್ರಿ ಪಕ್ಷಗಳೇ ಆಗಿರೋದ್ರಿಂದ ಮೈತ್ರಿ ಪಕ್ಷಗಳು ಒಂದು ರೀತಿಯಲ್ಲಿ ಚುನಾವಣೆಗೆ ಮೈತ್ರಿಯಾಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಒಂದು ಪ್ಲಸ್ ಇರುತ್ತೆ. JDSಗೆ ವಾಪಸ್ ಆಗಿದ್ದಾರೆ ಕೃಷ್ಣ ನಾಯ್ಕ ಅನ್ನೋಂಥ ನಿಟ್ಟಿನಲ್ಲಿ ಅವ್ರದ್ದೇ ಆದಂಥ ವರ್ಚಸ್ ಕೂಡ ಇದೆ. ಆದರೆ ಅನಿಲ್ ಚಿಕ್ಕಮಾದು ಅವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರೋ ಆ ಕಾರ್ಯಕರ್ತರುಗಳು ಕೆಲಸವನ್ನ ಮಾಡಿ ಈ ಬಾರಿ ಅವರು ಕೈ ಹಿಡಿದ್ರೆ ಒಳ್ಳೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಈ ಬಾರಿ ಕೈ ಬಾವುಟ ಹಾರಿಸೋದ್ರಲ್ಲಿ ಅನಿಲ್ ಚಿಕ್ಕಮಾದು ಯಶಸ್ವಿ ಆಗ್ತಾರೆ ಅನ್ಸುತ್ತಾ ಚೇತನ್? ಹೌದು ಸುಬ್ರಹ್ಮಣ್ಯ, ಅವರು ಅನಿಲ್ ಚಿಕ್ಕಮಾದವರು ಹೇಳುವಂತದ್ದು ಅದೇ. ಅಂದ್ರೆ ಭರವಸೆಗಳು ಹೆಚ್ಚಾಗ್ತಾ ಇದೆ, ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಒಂದಿಷ್ಟು ಸಂಘಟನೆ ಮಾಡೋದಾಗಿರ್ಬೋದು, ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಪಕ್ಷಕ್ಕಾಗಿ ಯಾವ ರೀತಿ ದುಡಿಬೇಕು ಅನ್ನೋದಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಅನಿಲ್ ಚಿಕ್ಕಮಾದವರು ಕೂಡ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 2 ಬಾರಿ ಅವರು ಗೆದ್ದಿರುವಂತಹ ಒಂದು ಕಾರಣಕ್ಕೆ ಹಲವಾರು ಅನುಭವ ಇರುವಂತಹ ಶಾಸಕರಾಗಿರುವಂತದ್ದು. ಹಾಗಾಗಿ ಪಕ್ಷವನ್ನ ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು, ಪಕ್ಷದಲ್ಲಿ ಯಾವ ಕಾರ್ಯಕರ್ತರಿಗೆ ಯಾವ ಸಲಹೆ ಸೂಚನೆಗಳನ್ನ ನೀಡಬೇಕು ಅನ್ನೋದು ಕೂಡ ಬಹಳಷ್ಟು ತಿಳಿದುಕೊಂಡಿರುವಂತದ್ದು. ಇದನ್ನೆಲ್ಲ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಗತಾಯವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಏನು ತಮ್ಮ ಪಕ್ಷವನ್ನ ಸಂಘಟನೆಯನ್ನ ಮಾಡಿ ಪಕ್ಷದಲ್ಲಿ ಇರುವಂತಹ ಹಲವಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ ಈಗಾಗಲೇ ಪಣ ತೊಟ್ಟಿರುವಂತದ್ದು. ಸುಬ್ರಹ್ಮಣ್ಯ ಎಸ್ ಅಂದ್ರೆ ಚೇತನ್, ಈಗಾಗಲೇ ಕೆಲವೊಂದು ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಲಾಗಿರುತ್ತೆ. ಯಾಕಂದ್ರೆ ಅವರು ಕಳೆದ ಬಾರಿ ನಿಂತು ಗೆದ್ದಿರುವಂಥ ಅಭ್ಯರ್ಥಿಗಳಾಗಿರ್ತಾರೆ, ಸ್ಟ್ರಾಂಗ್ ಅಭ್ಯರ್ಥಿಗಳಾಗಿರ್ತಾರೆ. ಆದರೆ ಇನ್ನೂ ಹಲವಾರು ಆಕಾಂಕ್ಷಿಗಳು ಕೂಡ ಇರ್ತಾರೆ, ಟಿಕೆಟ್ ನಮಗೆ ಬೇಕು ಅಂತ. ಎರಡೂ ಪಕ್ಷದಲ್ಲೂ ಇರ್ತಾರೆ. ಮೈತ್ರಿ ಪಕ್ಷ ತೆಗೆದುಕೊಂಡ್ರೂ ಪರವಾಗಿಲ್ಲ, ಇನ್ನು ಕೈ ಬಗ್ಗೆ ಮಾತನಾಡಿದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ವಿಚಾರದಲ್ಲೂ ಕೂಡ. ಆದರೆ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗದೇ ಇದ್ದಾಗ ಅಥವಾ ಏನಾದರೂ ಕುಂದುಕೊರತೆ ಆದಾಗ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಈ ಬಗ್ಗೆ ಏನಾದರೂ ಅನಿಲ್ ಚಿಕ್ಕಮಾದವರು ಕೆಲಸ ಮಾಡ್ತಿದ್ದಾರಾ ಅನ್ನುವಂಥ ಮಾಹಿತಿ ಇದೆಯಾ ಚೇತನ್? ಅಂದ್ರೆ ಯಾವ ಒಂದು ಚುನಾವಣೆಯೂ ಕೂಡ ಒಬ್ರು ಸ್ಪರ್ಧೆಯನ್ನ ಮಾಡ್ಬೇಕು. ಪಕ್ಷದಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರುಗಳಿಗಾಗಿರ್ಬೋದು ಟಿಕೆಟ್ ಅನ್ನ ಕೊಡ್ಲಿಕ್ಕಾಗಲ್ಲ. ಯಾರು ಅರ್ಹ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನ ಕೊಡ್ತೀವಿ, ಹಾಗಾಗಿ ಅಭ್ಯರ್ಥಿವನ್ನ ಮಾಡ್ತೀವಿ. ಏನು ಪಕ್ಷವನ್ನ ಯಾವ ರೀತಿ ಸಂಘಟನೆಯನ್ನ ಮಾಡ್ತಾ ಇರೋ ಅದೇ ರೀತಿ ಮಾಡ್ಬೇಕು. ಮುಂದೊಂದು ದಿನ ಅವ್ರಿಗೂ ಕೂಡ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ನಮ್ಮ ಪಕ್ಷದಲ್ಲಿ ಈಗಾಗಲೇ ಹಲವಾರು ಯೋಜನೆಗಳನ್ನ ಕೊಡೋದಾಗಿರ್ಬೋದು,
ಹಲವಾರು ಜನರಿಗೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹಲವಾರು ಕಾರ್ಯಕರ್ತರು ಯಾವುದೇ ರೀತಿಯ ಅಸಮಾಧಾನ ಪಡೋದು ಬೇಡ ಅನ್ನೋದು ಕೂಡ ಅವರ ಇದಾಗಿರುವಂತದ್ದು. ಸದ್ಯಕ್ಕೆ ಅವರು ಕೂಡ ಪಕ್ಷದ ಕಾರ್ಯಕರ್ತರನ್ನ ಈಗಾಗಲೇ ಅವರಿಗೆ ಬೆಂಬಲವನ್ನ ಕೊಡೋದಾಗಿರ್ಬೋದು, ಅವರಿಗೆ ಧೈರ್ಯವನ್ನ ಹೇಳೋದಾಗಿರ್ಬೋದು, ಯಾವ ರೀತಿ ಕಾರ್ಯಕರ್ತರು ಈ ಒಂದು ಚುನಾವಣೆಯನ್ನ ಎದುರಿಸಬೇಕು ಅನ್ನೋದಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಸುಬ್ರಹ್ಮಣ್ಯ ಎಸ್ ಚೇತನ್, ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್, ಇದಿಷ್ಟು ಎಚ್ ಡಿ ಕೋಟೆಯಿಂದ ಬರ್ತಾ ಇರತಕ್ಕಂಥ ನೇರವಾದಂಥ ಮಾಹಿತಿ. ಒಟ್ಟಾರೆ ಎಚ್ ಡಿ ಕೋಟೆಯ ಮಿನಿ ಸಮರಕ್ಕೆ ಸಜ್ಜಾಗಿರುವಂಥದ್ದು ಕೈ ಶಾಸಕರಾದಂಥ ಅನಿಲ್ ಚಿಕ್ಕಮಾದವರು ಶತಾಯಗತಾಯ ಈ ಬಾರಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ.